ಹೋಗಿ ಗ್ಯಾರಂಟಿ ಇವತ್ತು ಫುಲ್ ನಮಗೆ ವೆದರ್ ಚೆನ್ನಾಗಿದೆ. ಫುಲ್ ಇವತ್ತು ಬಿಸಿಲು ಚೆನ್ನಾಗಿದ್ರಿಂದ ಇವತ್ತು ನಾವು ಮೀನು ಹಿಡಿಯೋಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮಳೆ ಬಂದು ಸಾಧಾರಣ ಅಲ್ಲಿ ತನಕ ನೀರು ಹೋಗಿದೆ. ನಿಮ್ಗೆ ಮರ ಕಾಣ್ತಾ ಉಂಟಲ್ಲ, ಆ ಮರ ತನಕ ಫುಲ್ಲು ನೀರು ಆಗಿತ್ತು. ಅವತ್ತು ನಾವು ಬಂದು ವಾಪಸ್ ಹೋದ್ವಿ ಹಂಗೆ. ಬನ್ನಿ, ಇವತ್ತು ವೆದರ್ ಚೆನ್ನಾಗಿದೆ, ಹಾಗಾಗಿ ಮೀನು ಯಾವ್ದಾದ್ರು ಕಟ್ಕೊಳ್ತಾ ನೋಡುವ. ಇವತ್ತು ನಾವು ಬಲೆ ಹಾಕ್ತಿರೋದಲ್ಲ, ಸ್ಟಿಕ್ ಯೂಸ್ ಮಾಡಿ ಮೀನು ಹಿಡಿದಿರೋದು. ಬನ್ನಿ. ಒಂದು ವಾರಗಳ ಹಿಂದೆ ಎಷ್ಟು ಮಳೆ ಬರ್ತಿತ್ತಂದ್ರೆ ಜನರು ಹೊರಗಡೆನೆ ಹೋಗ್ತಾ ಇರಲಿಲ್ಲ ಸ್ನೇಹಿತರೆ. ಇವತ್ತು ಈ ಒಂದು 2-3 ದಿನಗಳಿಂದ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ನೀವು ಗಮನಿಸ್ಬೋದು, ನೀರಿನ ಹರಿವು ಏನಿದೆ ತುಂಬ ಇದೆ. ಹಾಗಾಗಿ ನಿಮಗೆ ಬಲೆ ಗಿಲೆಲ್ಲ ಹಾಕಿ ಮೀನು ಹಿಡಿಯೋಕ್ಕಾಗಲ್ಲ ಸ್ನೇಹಿತರೆ. ಇವತ್ತು ನಾವು ಒಟ್ಟು 2 ಟೈಪ್ ಯೂಸ್ ಮಾಡಿ ಮೀನು ಹಿಡಿತಾ ಇದ್ದೀವಿ. ಒಂದು ಈ ಥರ ಬೀಣೆ ಯೂಸ್ ಮಾಡ್ತೇವೆ, ಬೀಣೆಗೆ ಒಂದು ಗಾಳ ಹಾಕಿ ಇದು ಮಾಡೋದು. ಇನ್ನೊಂದು ಸ್ಟಿಕ್ ಅಂತೇಳಿ, ಇದಕ್ಕೆ ಯಾವುದೇ ರೀತಿ ಆಹಾರ ಹಾಕೋದಿಲ್ಲ. ಸ್ಟಿಕ್ ನೋಡಿ, ಈ ಥರ ಉದ್ದ ಮಾಡಲಿಕ್ಕಾಗತ್ತೆ. ಫಸ್ಟ್ ಯೂಸ್ ಮಾಡಿ ಈ ಥರ ಈ ಸ್ಟಿಕ್ಕನ್ನು ನೀವು ಇದನ್ನು ಉದ್ದ ಮಾಡ್ಬೋದು. ಎಷ್ಟು ನಿಮಗೆ ಉದ್ದ ಬೇಕು, ಎಷ್ಟು ಆಳ ಹೋಗ್ಬೇಕು ಅದನ್ನು ನೋಡಿ ಈ ಥರ ಉದ್ದ ಮಾಡ್ಬೋದು ನೀವು ನೋಡಿ, ಸರಿನಾ? ಈ ಥರ ಇದನ್ನು ಹಿಂದೆ ಮುಂದೆ ಮೂವ್ ಮಾಡಲಿಕ್ಕಾಗತ್ತೆ. ಮತ್ತು ನೀವು ಜಾಸ್ತಿ ಹೊತ್ತು ನಿಲ್ಬೇಕಂತಲ್ಲ, ಈ ಥರ ನೋಡಿ, ಇಲ್ಲಿ ಈ ಥರ ಮಾಡಿ ಈ ಥರ ಬಿಟ್ಬಿಡ್ಬೋದು. ಒಂದು ಹೋಯ್ತವತ್ನೆ ಬೆಟ್ರಿ ಹಿಡಿಪುಂದ್ರೆ ಬೆಟ್ರಿ ಹಿಡೊಂದು ಅವು ಒಂದು ಈಗ ನಾವು ಈ ಮೀನುಗಳಿಗೆ ಏನಾದರೂ ಹಾಕ್ಲಿಕ್ಕೆ ಆಹಾರ ಬೇಕಲ್ಲ, ಅದಕ್ಕೆ ಎರೆಹುಳ ಮತ್ತು ಮಣ್ಣಲ್ಲಿ ಸಿಗುವಂಥ ಹುಳ ಹುಡುಕ್ತಾ ಇದ್ದೇವೆ. ಅವುಗಳು ಏನಪ್ಪ ಅಂದರೆ ಇಂಥವು ಸಿಕ್ಕಿರೋ ಅವುಗಳಂತಾರೆ ಬುರಿ ಭೋಜನ ಅಂತಾರೆ, ಪಡಕ್ಕ ಬಂದು ಹಿಡಿದು ಬಿಡ್ತವೆ. ಅದಕ್ಕೆ ಸ್ನೇಹಿತರೆ ನೋಡಿ, ಇದು ಏನಿದೆಲ್ಲ ನಿಮಗೆ ಎಷ್ಟು ಈ 1000 ಗಟ್ಟಲೆ ಕೊಟ್ಟು ಗೊಬ್ಬರ ತಗೋತೀವಲ್ಲ, ಅದಕ್ಕಿಂತನೂ ಜಾಸ್ತಿ ಒಂದು ಪೌಷ್ಟಿಕಾಂಶ ಇರುವಂಥ ಇದು ಮಣ್ಣಿದು. ಏನು ಮಳೆಗಾಲದಲ್ಲಿ ಬಂದು ನೀರು ನಿಂತಾಗ ಈ ಥರ ಕೊಳೆಯುತ್ತಲ್ವ ಎಲೆಗಳು, ನೋಡಿ ಹಿಂಗಾಗಿದೆ ನೋಡಿ. ಕಡ್ಕೊಡು
ಕ್ಲಾರಿಟಿನಿಕ್ಕೆ ಅಂತ ತುಂಬ ಟ್ರೆಡಿಷನಲ್. ಇವತ್ತು ನಮ್ಮ ಫಿಶಿಂಗ್ ಸಕ್ಸಸ್ಫುಲ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರುವ, ನೆಕ್ಸ್ಟ್ ಟೈಮ್ ನಿಮಗೆ ಪಕ್ಕ ಮೀನು ಹಿಡಿದು ಕೊಡು ತೋರಿಸ್ತೇವೆ ನಿಮಗೆ. ಇವತ್ತು ಮೀನು ಬಂದು ಜಸ್ಟ್ ಮಿಸ್ ಆಯ್ತು ಅಷ್ಟೇ, ಅದಕ್ಕೆ ಹಿಡಿಲಿಕ್ಕೆ ಮನಸ್ಸಿರಲಿಲ್ಲ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಬರುವ ಸ್ನೇಹಿತರೆ. ಥ್ಯಾಂಕ್ ಯು. ಸರಿ ಮಾಡ್ಕೊಡು ಗಟ್ಟಿಂಡು ಸುಲಭ ಇದಲ್ಲ. ಹಾಂ, ಕಲ್ಲು 5 kg ಇಲ್ಲ, 5 kg ನಾನು ಬಡ ನಿಮ್ಮ ನಿಜ